ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ನಾಗೇಂದ್ರ ಬಾಬು. ನಾನು ಪ್ರಜ್ವಲ. ದಿನದ ಪ್ರಮುಖ ಸುದ್ದಿ ನೋಡೋಣ ಶರವೇಗದಲ್ಲಿ. ಹೃದಯಾಘಾತದಿಂದ ವಿಧಿವಶರಾದ ರವಿ ಬೆಳಗೆರೆ ಅವರ ಪಾರ್ಥಿವ ಶರೀರ ಉತ್ತರಹಳ್ಳಿಯ ಮನೆಯಿಂದ ಪ್ರಾರ್ಥನಾ ಶಾಲೆಯ ಆವರಣಕ್ಕೆ ತರಲಾಗಿದೆ. ಪದ್ಮನಾಭನಗರದ ಪ್ರಾರ್ಥನಾ ಶಾಲೆ ಆವರಣಕ್ಕೆ ಪಾರ್ಥಿವ ಶರೀರ ತಲುಪಿದ್ದು, ಶಾಲೆಯ ಮೈದಾನದಲ್ಲಿ ಸಂಜೆ 4 ಗಂಟೆಯ ತನಕ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆ ಬಳಿಕ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ರವಿ ಬೆಳಗೆರೆ ಅವರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಖ್ಯಾತ ಬರಹಗಾರ ರವಿ ಬೆಳಗೆರೆ ನಿಧನಕ್ಕೆ ಆರನಗರದ ಶಾಸಕ ಮುನಿರತ್ನ ಸಂತಾಪವನ್ನು ಸೂಚಿಸಿದ್ದಾರೆ. ದಿವಂಗತ ರವಿ ಬೆಳಗೆರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದ್ದಾರೆ. ಆ ಬಳಿಕ ಮಾತನಾಡಿದಂಥ ಅವರು, ರವಿ ಬೆಳಗೆರೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ವ್ಯಕ್ತಿಯಾಗಿದ್ದವರು. ಎಲ್ಲೇ ಸಿಕ್ಕಿದ್ರು ಕೂಡ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರು. ತಾವು ಬರೆದ ಪುಸ್ತಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು. ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ವಾದ್ಯಗೋಷ್ಠಿಯನ್ನ ರವಿ ಬೆಳಗೆರೆಯವರೇ ನಡೆಸಿಕೊಟ್ಟಿದ್ರು. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗಿದೆ. ರವಿ ಬೆಳಗೆರೆಯವರು ನನಗೆ ಮೊದಲು ಪರಿಚಯ ಆಗಿದ್ದು 1994. ಸುಮಾರು 36 ವರ್ಷಗಳಿಂದ ನನ್ನ ಭಾಳ ಸ್ನೇಹಿತರು. ಅವರು ಹಾಯ್ ಬೆಂಗಳೂರು ಪತ್ರಿಕೆ ಪ್ರಾರಂಭ ಮಾಡಿದಾಗಲಿಂದ ಹಿಡಿದು ಭಾಳಷ್ಟು ಪ್ರಮುಖವಾದ ವಿಷಯಗಳು ಬಂದಾಗ ಚರ್ಚೆ ಮಾಡೋಂಥ ಒಂದು ಒಳ್ಳೆಯ ಸ್ನೇಹಿತರು. ಯಾವಾಗಲೂ ನನಗೆ ಒಳ್ಳೇದು ಬಯಸ್ತಂದಂಥ ಒಂದು ಆತ್ಮೀಯ. ಇವತ್ತು ಅವರು ನಿಧನ ಹೊಂದಿರೋದು ಭಾಳ ನನಗೆ ದುಃಖನೂ ಇದೆ. ಜೀವನದಲ್ಲಿ ನನಗೆ ಒಂದು 2-3 ಘಟನೆಗಳು ಮರೆಯೋಕ್ಕಾಗ್ತಾಯಿಲ್ಲ ಅವ್ರ ಬಗ್ಗೆ. ಒಂದು, ನನ್ನ ಮಗಳ ಮದುವೆಗೆ ಅವರೇ ಒಂದು ವಾದ್ಯಗೋಷ್ಠಿ ಮಾಡಿ ಅವರೇ ಕಾರ್ಯಕ್ರಮ ಮಾಡಿಕೊಟ್ರು. ಅದು ಮರೆಯೋಕ್ಕಾಗ್ತಾಯಿಲ್ಲ. ಜೀವನದಲ್ಲಿ ಕೆಲವು ಘಟನೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಕಳೆದ 11ನೇ ತಾರೀಕು ನಿಮ್ಮ ಮನೆಯಿಂದ ಊಟ ಮಾಡಬೇಕು ಅಂತ ಕೇಳೋದು. ಊಟ ಕಳಿಸ್ಕೊತೀನಿ. ಭಾಳ ನೋವಿದೆ. ಅವ್ರ ಕುಟುಂಬಕ್ಕೆ ಶಾಂತಿ ಒಳ್ಳೆಯದಾಗಲಿ. ರವಿ ಬೆಳಗೆರೆ ಆತ್ಮಕ್ಕೆ ಶಾಂತಿ. ಥ್ಯಾಂಕ್ ಯು. ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ನಿಧನಕ್ಕೆ ಈಗಾಗಲೇ ಹಲವು ಗಣ್ಯರು ಹಾಗೆ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದು, ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಕೂಡ ಫೇಸ್ಬುಕ್ ಮೂಲಕ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜೋಶಿ, ಅಕ್ಷರ ಮಾಂತ್ರಿಕನ ನಿಧನ ನಿಜಕ್ಕೂ ನೋವಿನ ಸಂಗತಿ. ಅವರ ನಿಧನದಿಂದ ಪತ್ರಿಕಾ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವರು ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು, ತಾನು ಕೇವಲ ಪತ್ರಕರ್ತ ಮಾತ್ರವಲ್ಲದೆ ಕಾದಂಬರಿಕಾರರಾಗಿದ್ರು ಅಂತ ಸಹ ತೋರಿಸಿಕೊಟ್ಟಿದ್ದಾರೆ. ನನ್ನ ಬಿಡುವಿನ ವೇಳೆ ಅವರ ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೇನೆ. ಅವರ ಬರಹದಿಂದಲೇ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಪತ್ರಿಕಾ ರಂಗದಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಹುಟ್ಟುಹಾಕಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ ಮಹಾನ್ ವ್ಯಕ್ತಿ ಅಂತ ಬರೆದುಕೊಂಡಿದ್ದಾರೆ. ಜೊತೆಗೆ ಅವರ ಅಗಲಿಕೆ ನೋವನ್ನ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ದೇವರು ನೀಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುವೆ ಅಂತ ಬರೆದುಕೊಂಡಿದ್ದಾರೆ. ಪತ್ರಕರ್ತ ಹಾಗೂ ಬರಹಗಾರ ರವಿ ಬೆಳಗೆರೆ ಕಾಫಿನಾಡಿನ ನಂಟು ಕೂಡ ಇತ್ತು. ಅವರು ಕಾಫಿನಾಡಿಗೆ ಬಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಲೆಯ ಮಾರ್ತದಲ್ಲಿ ಹೆಚ್ಚಾಗಿ ಉಳಿತಾ ಇದ್ರು. ಅವರ ಜೊತೆ ಚಿಕ್ಕಮಗಳೂರಿನ ಸುದ್ದಿಗಾರ ಪತ್ರಿಕೆಯ ಸಂಪಾದಕ ರಾಜಶೇಖರ್ ಹೆಚ್ಚಾಗಿ ಇರ್ತಾ ಇದ್ರು. ರಾಜಶೇಖರ್ ರವಿ ಬೆಳಗೆರೆ ಜೊತೆ 25 ವರ್ಷ ಒಡನಾಟನ್ನ ಹಂಚಿಕೊಂಡಿದ್ರು. ರವಿ ಬೆಳಗೆರೆ ಹಾರ್ಡ್ ವರ್ಕ್ ಕೆಲಸಗಾರ. ಮಲೆನಾಡು ಅಂದ್ರೆ ಅವರಿಗೆ ಅಚ್ಚುಮೆಚ್ಚು. ಅದರಲ್ಲೂ ಮೂಡಿಗೆರೆಯ ಮಲೆಯ ಮಾರ್ತ ತುಂಬಾ ಇಷ್ಟವಾದ ಸ್ಥಳವಾಗಿತ್ತು. ಜೊತೆಗೆ ಕೊಟ್ಟಿಗೆಹಾರದ ನೀರು ದೋಸೆಯನ್ನ ಬಹಳ ಇಷ್ಟಪಡ್ತಾ ಇದ್ರು ಅಂತ ರವಿ ಬೆಳಗೆರೆ ಒಡನಾಟವನ್ನ ರಾಜಶೇಖರ್ ಹೇಳಿದ್ದಾರೆ. ಮಲೆನಾಡು ಅಂದ್ರೆ ಅವ್ರಿಗೆ ತುಂಬ ಇಷ್ಟ. ಈ ಪ್ರಕೃತಿ ನಡುವೆ ಅವ್ರು ಹೆಂಗಿದ್ರು ಅಂದರೆ, ರವಿ ಬೆಳಗೆರೆ ಬಂದ ತಕ್ಷಣ ರಾಜಶೇಖರ್ ಎಲ್ಲರೂ ಒಂದು ಪ್ರಶಾಂತ ಸ್ಥಳಕ್ಕೆ ಹೋಗಲ್ರಿ ಅನ್ನೋರು. ನಾವು ಮಲೆ ಮಾರತ ಅಂತ ಮೂಡಿಗೆರೆ ತಾಲೂಕು ಮಲೆ ಮಾರತ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸಲ್ಲಿ ಹೆಂಗಿದೆ ಅಂತ ಲೈಟ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಭಾಳ ಶಾಂತವಾಗಿರೋ ಸ್ಥಳ. ಆ ಸ್ಥಳದಲ್ಲಿ ಕಾಫಿ ರಘು ಅಂತ ಕರ್ಕೊಂಬರೋ ಜೊತಿಲ್ ಅವ್ರು ತುಂಬ ಚೆನ್ನಾಗಿ ಡೈಲಾಗ್ ಹೊಡೆಯೋರು. ಅವರು ಏನು ಒತ್ತಡದ ಬದುಕ್ತಾರೆ, ಇಲ್ಲಿ ಬಂದು 2 ದಿವಸ ಆರಾಮಾಗಿದ್ದು ನಾವು ತುಂಬ ಕಾಲ ಕಳೆದು ಹೋಗ್ತಿದ್ರು. ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ರಾಜ್ಯದ ಜನತೆ ಇವರ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. ಈ ಹಿನ್ನೆಲೆ ರವಿ ಬೆಳಗೆರೆ ಅಭಿಮಾನಿಗಳು ವಿಜಯಪುರದಲ್ಲಿ ಗಾಂಧಿ ವೃತ್ತದಲ್ಲಿ ಬೆಳಗೆರೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೇಣದ ಬತ್ತಿ ಹಚ್ಚುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸದ್ಯ ಖ್ಯಾತ ಬರಹಗಾರನ ಅಗಲಿಕೆಯಿಂದ ಅಪಾರ ಸಂಖ್ಯೆಯ ಓದುಗರಿಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಕರ್ನಾಟಕದ ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ನಿಧನಕ್ಕೆ ಈಗಾಗಲೇ ಹಲವು ಗಣ್ಯರು ಸಂತಾಪವನ್ನ ಸೂಚಿಸಿದ್ದು, ನಟ ರಾಕೇಶ್ ಅಡಿಗ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಕೇಶ್ ಅಡಿಗ, ರವಿ ಬೆಳಗೆರೆ ಅವರ
ಸಾವು ಎಲ್ಲರಿಗೂ ಅತಿ ದೊಡ್ಡ ಲಾಸ್, ಅದರಲ್ಲೂ ಮುಖ್ಯವಾಗಿ ಓದುಗರಿಗೆ ಇವರ ಸಾವು ಭರಿಸಲಾಗದ ಅತಿ ದೊಡ್ಡ ನಷ್ಟ ಅಂತ ಹೇಳಿದ್ದಾರೆ. ಹಾಗೂ ರವಿ ಬೆಳಗೆರೆ ಮತ್ತು ರಾಕೇಶ್ ಅವರ ಒಡನಾಟದ ಬಗ್ಗೆ ಮಾತನಾಡಿದಂಥ ಅವರು, ರವಿ ಬೆಳಗೆರೆ ಅವರ ಮಗನ ಮೂಲಕ ನನ್ನ ಹಾಗೂ ಅವರ ಒಡನಾಟ ಬೆಳೆದಿತ್ತು. ಯಾವುದೇ ವಿಷಯದಲ್ಲಾದರೂ ನನಗೆ ಕನ್ಫ್ಯೂಷನ್ ಇದ್ರೆ ಕ್ಲಾರಿಟಿ ನೀಡ್ತಾ ಇದ್ರು. ನನ್ನ ಮದುವೆ ಸಂದರ್ಭದಲ್ಲಿ ಇಬ್ಬರು ಭೇಟಿಯಾಗಿದ್ವಿ, ಅದೇ ನಮ್ಮಿಬ್ಬರ ಕೊನೆಯ ಭೇಟಿ ಅಂತ ಹೇಳಿದರು. ಎಲ್ಲರಿಗೂ ತುಂಬ ದೊಡ್ಡ ಲಾಸ್. ಅವ್ರ ಬರವಣಿಗೆಯಿಂದ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದರು, ಸಾಕಷ್ಟು ಜನರಿಗೆ ಧೈರ್ಯ ನೀಡ್ತಾಯಿದ್ರು. ಯಾವುದೇ ಫೀಲ್ಡ್ ಆಗಲಿ ಅಥವಾ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲಿ ಅವ್ರ ಬರವಣಿಗೆಯಲ್ಲಿ ಒಂದು ಸೊಲ್ಯೂಷನ್ ಸಿಗ್ತಾಯಿತ್ತು. ಸೊ ತುಂಬ ಎಲ್ಲ ಓದುಗರಿಗೂ ಆ್ಯಂಡ್ ಎಲ್ಲ ಯುವಕರಿಗೂ ಇದೊಂದು ಲಾಸ್ ಅಂತ ಹೇಳ್ಬೋದು. ಹೇಗಿತ್ತು ಅವರ ನಿಮ್ಮ ನಡುವೆ ಬಾಂಧವ್ಯ? ನನಗೆ ಅವರ ಫ್ಯಾಮಿಲಿ ಜೊತೆ ಮತ್ತು ಅವ್ರ ಮಗ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ನಾನು ಅವರು ತುಂಬ ವರ್ಷಗಳಿಂದ ಜೊತೆಯಲ್ಲಿದ್ವಿ. ಸೊ ಆ ರೀತಿ ನನಗೆ ಒಡನಾಟ. ಅವ್ರದ್ದು ಇಡೀ ಫ್ಯಾಮಿಲಿನೂ, ಅವ್ರ ಇಡೀ ಫ್ಯಾಮಿಲಿ ಕೂಡ ಏನೇ ತೊಂದರೆ ಆಗಲಿ ಅಥವಾ ಯಾರಿಗೆ ಏನೇ ಸಮಸ್ಯೆ ಆಗಲಿ ಅವ್ರ ಸ್ವಂತ ಮಕ್ಕಳಿಗೆ ಆಗೋ ರೀತಿಯಲ್ಲಿ ಅವರು ನೋಡ್ಕೊತಾಯಿದ್ರು, ಸ್ಪಂದಿಸ್ತಾಯಿದ್ರು. ಅದೇ ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಹೃದಯಾಘಾತದಿಂದ ಇವತ್ತು ನಿಧನರಾಗಿದ್ದಾರೆ. ಈ ಹಿನ್ನೆಲೆ ರವಿ ಬೆಳಗೆರೆಯವರ ಒಡನಾಡಿ ನರಸಿಂಹ ಚಾಪಖಂಡ 20 ವರ್ಷದ ಒಡನಾಟವನ್ನ ಮೆಲುಕು ಹಾಕಿದ್ದಾರೆ. ರವಿ ಅವರ ಫೇಮಸ್ ಗೆಸ್ಟ್ ಹೌಸ್ನಲ್ಲಿ ತಮ್ಮೊಂದಿಗೆ ರವಿ ಬೆಳಗೆರೆ ಇದ್ದ ಆ ಕ್ಷಣಗಳನ್ನ ನೆನಪು ಮಾಡಿಕೊಂಡು ಗದ್ಗದಿತರಾದರು. ಜೋಯ್ಡಾದ ರಾಮನಗರದಲ್ಲಿರುವ ಬೆಳಗೆರೆ ಅವರ ಬರ್ಬೂಸಾ ಗೆಸ್ಟ್ ಹೌಸ್ನಲ್ಲಿ ರವಿ ಬೆಳಗೆರೆಯವರ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ಕಂಬನಿ ಮಿಡಿದ್ರು. ಇದೇ ವೇಳೆ ನರಸಿಂಹ ಚಾಪಖಂಡ ಮಾತನಾಡಿ, ರವಿ ಬೆಳಗೆರೆಗೆ ಬೇಜಾರು ಆಯಾಸ ಆದಾಗಲೆಲ್ಲ ಈ ಗೆಸ್ಟ್ ಹೌಸ್ಗೆ ಬಂದು ಕೆಲ ಕಾಲ ವಿರಮಿಸ್ತಾ ಇದ್ರು. ಅದಷ್ಟೇ ಅಲ್ಲದೆ ಗೆಸ್ಟ್ ಹೌಸ್ನಲ್ಲಿಯೇ ಹಲವು ಕೃತಿಗಳನ್ನ ಕೂಡ ರಚನೆ ಮಾಡ್ತಿದ್ರು ಅಂತ ಬೆಳಗೆರೆ ಜೊತೆಗಿನ ಒಡನಾಟವನ್ನ ಮೆಲುಕು ಹಾಕಿದ್ರು. ಹಿರಿಯ ಪತ್ರಕರ್ತ ಹಾಗೂ ಹಾಯ್ ಬೆಂಗಳೂರು ಟ್ಯಾಬ್ಲಾಯ್ಡ್ ಸ್ಥಾಪಕ ರವಿ ಬೆಳಗೆರೆ ನಿಧನಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿ ಹಲವು ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಪತ್ರಕರ್ತ ಬರಹಗಾರ ರವಿ ಬೆಳಗೆರೆ ನಿಧನದ ಸುದ್ದಿ ತಿಳಿದು ದುಃಖವಾಗಿದೆ. ಪತ್ರಕರ್ತರಾಗಿ, ಲೇಖಕರಾಗಿ, ನಿರೂಪಕರಾಗಿ ಜನಪ್ರಿಯತೆ ಗಳಿಸಿದ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ರು. ಅವರ ಆತ್ಮಕ್ಕೆ ಸದ್ಗತಿ ಕೋರುತ್ತಾ ಕುಟುಂಬದವರಿಗೆ, ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ರವಿ ಬೆಳಗೆರೆ ಕರ್ನಾಟಕದ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಕಳೆದ 2.5 ದಶಕಗಳಿಂದ ಕೇಳಿ ಬಂದ ದೊಡ್ಡ ಹೆಸರು. ಅತ್ಯಂತ ಮೇಧಾವಿ ಬರಹಗಾರ. ಬರೆಯಲಿಕ್ಕೆ ಕೂತ್ರೆ ಅವರದ್ದು ದೈತ್ಯ ಶಕ್ತಿ. ಹಾಯ್ ಬೆಂಗಳೂರು ಎಂಬ ಹೆಸರಿನ ಪತ್ರಿಕೆಯ ಮೂಲಕ ಬಹಳ ಒಳ್ಳೆಯ ಹೆಸರು ಮತ್ತು ಸ್ವಲ್ಪ ನಕಾರಾತ್ಮಕ ಹೆಸರನ್ನು ಕೂಡ ಗಳಿಸಿದ ಓರ್ವ ಪತ್ರಕರ್ತ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಂತಾಪವನ್ನ ಸೂಚಿಸಿದ್ದಾರೆ. ಕರ್ನಾಟಕದ ಮಾಧ್ಯಮ ರಂಗದಲ್ಲೇ ಒಂದು ವಿಶಿಷ್ಟ ಹೆಸರು ಮಾಡಿದವರು. ತನ್ನ ನಿರ್ಭೀತ ಶೈಲಿಯಿಂದ ಮತ್ತು ತನ್ನ ಬರಹ ಏನಿತ್ತು, ಅವರೊಂಥರ ಬರೆಯೋಕೆ ಕೂತ್ಕೊಂಡ್ರೆ ಅವರು ಒಂಥರ ಆ ರಕ್ಕಸ ಶಕ್ತಿ ಇರ್ತಾಯಿತ್ತು. ಭಾಳ ಬರೀತಾಯಿದ್ರು. ನನಗೆ ಗೊತ್ತು, ಒಂದೊಂದು ಸಲ ಇಡೀ ಇಶ್ಯೂ ಅವರೊಬ್ಬರೇ ಬರೀತಾಯಿದ್ರು. ಜೊತೆಗೆ ರವಿ ಬೆಳಗೆರೆಯ ಖಾಸ್ ಬಾತ್ ಬಹುತೇಕ ಈ ನೆರಿಗೆ ಲಂಗದ ಹುಡುಗಿಯ ವರ್ಣನೆಯಲ್ಲಿಯೇ ತುಂಬಿ ಹೋಗಿತ್ತು. ಹೈಸ್ಕೂಲ್ ಓದುವಾಗ ಹುಡುಗಿಯೊಬ್ಬಳ ಪ್ರೇಮದಲ್ಲಿ ಮುಳುಗಿದ ರವಿ ಬೆಳಗೆರೆ ಅವರಿಗಾಗಿ ಪರಿತಪಿಸಿದ ರೀತಿ ಅನನ್ಯ. ರವಿ, ನೀನು ಬಾಳ ಅಂದ್ರೆ 3,000 ರೂಪಾಯಿ ಪಗಾರ ತೆಗೆದುಕೊಳ್ಳೋ ಟೀಚರ್ ಆಗ್ತಿ, ನನಗ ಮತ್ತೆ ಬಡತನದಾಗ ಬೀಳ್ಲಿಕ್ಕೆ ಮನ್ಸಿಲ್ಲ, ನಾನು ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಮದುವೆ ಆಗ್ತೀನಿ ಅಂತ ಹೇಳಿದ ಆ ನೆರಿಗೆ ಲಂಗದ ಹುಡುಗಿ ಬೆಳಗೆರೆ ಅವರನ್ನ ಅಗಲಿ ಹೋಗ್ತಾಳೆ. ಅವಳದ್ದೇ ನೆನಪಲ್ಲಿ ಕೊರಗಿದ ಬೆಳಗೆರೆ ಒಂದು ಹಂತಕ್ಕೆ ಹುಡುಗಿಯನ್ನ ಮದುವೆಯಾಗೋಕೆ ತಯಾರಾದ ಹುಡುಗನನ್ನು ಹುಡುಕಾಡಿದ್ದಿದೆ. ಇದೇ ಸಮಯದಲ್ಲಿ SL ಭೈರಪ್ಪನವರ ನಿರಾಕರಣ ಕಾದಂಬರಿ ಓದಿದ ರವಿ ಬೆಳಗೆರೆ ಕಥಾನಾಯಕ ನರಹರಿಯ ರೀತಿಯಲ್ಲಿ ದೇವರನ್ನ ಹುಡುಕೊಂಡು ಹಿಮಾಲಯಕ್ಕೂ ಹೋಗ್ತಾರೆ. ಅಲ್ಲಿ ಅವರಿಗೆ ತಾಯಿ ಪಾರ್ವತಮ್ಮನವರಿಗೆ ಹುಷಾರಿಲ್ಲ ಅನ್ನೋ ಸುದ್ದಿ ತಿಳಿದ ತಕ್ಷಣ ಮತ್ತೆ ಬಳ್ಳಾರಿಗೆ ಓಡಿ ಬರ್ತಾರೆ. ತಾಯಿ ಒತ್ತಾಯದ ಮೇರೆಗೆ ಡಿಗ್ರಿ ಮುಗಿಸಿ ಬಳಿಕ ಧಾರವಾಡದಲ್ಲಿ ಇತಿಹಾಸ ವಿಷಯದಲ್ಲಿ MA ಮುಗಿಸ್ತಾರೆ. ರವಿ ಬೆಳಗೆರೆ ಅವರ ಅಂತಿಮ ದರ್ಶನವನ್ನ ನಿರ್ದೇಶಕ, ಚಿತ್ರ ಸಾಹಿತಿ ಯೋಗರಾಜ್ ಭಟ್ ಅವರು ಪಡೆದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಯೋಗರಾಜ್ ಭಟ್, ಮೊನ್ನೆಯವರೆಗೆ ಫೋನಿನಲ್ಲಿ ಮಾತನಾಡ್ತಲೇ ಇದ್ವಿ, ಅನಾರೋಗ್ಯ ಅವರನ್ನ ಸದಾ ಕಾಡುತ್ತಲೇ ಇತ್ತು. ಸಾವು ಬಂದು ಕರೆದಾಗ ನೋಡೋ ನಡಿ ಅಂತಾಗ್ಲೇ ಅನ್ನೋದು ಅಂತ ಹೊರಟು ಬಿಟ್ರೇನೋ. ಕಾವ್ಯಾತ್ಮ ಆತ್ಮ ಅವರದ್ದು. ಮೊನ್ನೆಯವರೆಗೆ ನನ್ನ ಸಿನಿಮಾ ಹಾಗೂ ಹಾಡಿನ ಬಗ್ಗೆ ಮಾತನಾಡಿದ್ದಾರೆ. ಸಂಗೀತವನ್ನ ಮೋಹಿಸಿ ಬದುಕಿರುವ ಜೀವ ಅದು. ಹೀಗಿದ್ದವರು ಇಲ್ಲ ಅನ್ನುವ ರೀತಿಯಲ್ಲಿ ಹೋಗಿದ್ದಾರೆ. ನನ್ನ ಪ್ರಕಾರ ಒಬ್ಬ ಕನ್ನಡ ಅಭಿಮಾನಿಯಾಗಿ ಇದು ಅವರ ಸಾವಲ್ಲ, ಹುಟ್ಟು ಅಂತ ಹೇಳುತ್ತೇನೆ ಅಂತ ಭಾವುಕರಾಗಿ ನುಡಿದ್ರು. ಅಲ್ಲದೆ ಅವರೊಬ್ಬ ಮಾದರಿ ಪತ್ರಕರ್ತ, ಧೈರ್ಯಕ್ಕೆ ಇನ್ನೊಂದು ಹೆಸರು. ಹೋಗಿ ಬನ್ನಿ ಅಂತ ಹೇಳೋದು ಬಿಟ್ರೆ ನಮ್ಮ ಹತ್ತಿರ ಯಾವುದೇ ಉತ್ತರ ಇಲ್ಲ. ಅವರ ನೆನಪುಗಳು ಜೊತೆ ಅವರ ಬರಹಗಳ ಜೊತೆಗೆ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿದರು. ನಮಸ್ತೆ. ನಿನ್ನೆ ಮೊನ್ನೆವರೆಗೂ
ಫೋನಲ್ಲಿ ಮಾತಾಡ್ತಿದ್ವಿ. ಅನಾರೋಗ್ಯ ಕಾಡ್ತಾನೆ ಇತ್ತು ಅವರಿಗೆ. ಸಾವು ಬಂದು ಕಾರ್ದಾಗ ನೋಡೋಣ ನಡೆಯತ್ಲಾಗ ಇನ್ನೂ ಒಂದು ಅಂತ ಹೊರಟ್ಬಿಟ್ರೆ ಅಂಥ ಧೀಮಂತ ಪತ್ರಕರ್ತ, ಕಾವ್ಯಾತ್ಮಕ ಆತ್ಮ ಅವ್ರದ್ದು. ತುಂಬ ಹಾಡುಗಳ ಪ್ರೇಮಿಯಾಗಿದ್ದರು. ಮೊನ್ನೆವರೆಗೆ ನನ್ನ ಸಿನಿಮಾಗಳ ಬಗ್ಗೆ ಮಾತಾಡಿದ್ದಾರೆ, ನನ್ನ ಹಾಡುಗಳ ಬಗ್ಗೆ ಮಾತಾಡಿದ್ದಾರೆ. ತುಂಬ ಹಾಡು ಕೇಳ್ತಿದ್ರಂತೆ. ಸಂಗೀತದ ಆರಾಧಕ ಬೇರೆ, ಮತ್ತು ಎಲ್ಲ ಕಲೆಗಳನ್ನು ತುಂಬ ಮೋಹಿಸಿ ಬದುಕಿದಂಥ ಜೀವ. ಖ್ಯಾತ ಬರಹಗಾರ ರವಿ ಬೆಳಗೆರೆ ನಿಧನರಾದ ಹಿನ್ನೆಲೆ ಬೆಳಗೆರೆ ಆಪ್ತ ಆನಂದ್ ಪಾಂಡುರಂಗಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ರವಿ ಬೆಳಗೆರೆ ನಿನ್ನೆ ಮಧ್ಯರಾತ್ರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅಂತ ಗೊತ್ತಾಯಿತು. ಆ ಸುದ್ದಿ ಕೇಳಿ ನನಗೆ ತುಂಬಾ ನೋವಾಗಿದೆ. ಅವರು ನನ್ನ ಕುಟುಂಬದ ಸದಸ್ಯರಾಗಿದ್ರು, ನನ್ನ ಅಣ್ಣನಂತಿದ್ರು. ಅವರನ್ನ ಕಳ್ಕೊಂಡಿರೋ ನಾನು ಬಡವನಾಗಿದ್ದೇನೆ. ಬೆಳಗೆರೆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಆನಂದ್ ಪಾಂಡುರಂಗಿ ಸಂತಾಪ ಸೂಚಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ ನನಗೆ ಗೊತ್ತಾಯಿತು ರವಿ ಬೆಳಗೆರೆ ಅವರು 12ವರೆಗೆ ನಿಧನ ಆದರು ಅಂತ ತಿಳ್ಕೊಂಡು ಅತ್ಯಂತ ನೋವು ಹಾಗೂ ದುಃಖ ಆಗಿದೆ ನನಗೆ. ಯಾಕಂದರೆ ನನ್ನ ಒಬ್ಬ ಕುಟುಂಬದ ಸದಸ್ಯರಾಗಿ ನನ್ನ ಅಣ್ಣ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದಂಥ ವ್ಯಕ್ತಿ, ಅಕ್ಷರದ ಗಾರುಡಿಗ, ಮಾಂತ್ರಿಕ, ಓದಿಸಿಕೊಂಡು ಹೋಗುವಂಥ ಬರಹಗಾರ, ಅದ್ಭುತ ದೈತ್ಯ ಪ್ರತಿಭೆ. ಇಂಥ ಒಬ್ಬ ವ್ಯಕ್ತಿ, ನಾಡಿನ ಒಬ್ಬ ಶ್ರೇಷ್ಠ ಬರಹಗಾರ ಹೋಗಿದ್ದು ಖಂಡಿತವಾಗಿಯೂ ನನ್ನ ವೈಯಕ್ತಿಕ ಅನಿಸಿಕೆ. ಅಂದರೆ ಈ ನಾಡು ಬಡವಾಗಿದೆ ಸಾಹಿತ್ಯ ಲೋಕದಲ್ಲಿ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ಹಸಿರು ಪಟಾಕಿ ಬಳಕೆಗೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ಪಟಾಕಿ ಮಳಿಗೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಪಟಾಕಿ ಮಾರಾಟಕ್ಕೆ ಅಥವಾ ಬಳಕೆಗೆ ಹಸಿರು ಚಿಹ್ನೆ ನೀರಿ ಸಂಸ್ಥೆಯ ದೃಢೀಕರಣ ಇರಬೇಕು ಅಂತ ತಿಳಿಸಿದೆ. ಹಸಿರು ಪಟಾಕಿ ಮಾತ್ರ ಮಾರಾಟ ಆಗ್ತಾ ಇದೆಯಾ ಅಂತ ಪರಿಶೀಲನೆ ನಡೆಸಲೇಬೇಕು ಅಂತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಹೈಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಬೇರೆ ಪಟಾಕಿಗಳ ಬಳಕೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಕ್ರಮ ವಹಿಸಬೇಕು ಅಂತ ತಿಳಿಸಿದೆ. ಜೊತೆಗೆ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಅಳೆಯಬೇಕು ಮತ್ತು ಪಟಾಕಿಯಿಂದ ಆಗುವ ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ಕೋರ್ಟ್ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಈ ಬಾರಿ ದೀಪಾವಳಿಯ ನಂತರವಷ್ಟೇ ಸಚಿವ ಸಂಪುಟ ಪುನರ್ರಚನೆ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿ ನಾಯಕರು ಬಿಹಾರ ಸರ್ಕಾರ ರಚನೆಯಲ್ಲಿ ಬ್ಯುಸಿ ಇದ್ದಾರೆ. ಅಲ್ಲದೆ ದೀಪಾವಳಿ ಹಬ್ಬವಿರುವ ಹಿನ್ನೆಲೆ ಭೇಟಿ ಸಿಗೋದು ಸಹ ಅನುಮಾನ. ಈ ಹಿನ್ನೆಲೆ ದೆಹಲಿ ನಾಯಕರ ಕರೆಗಾಗಿ ಕಾದು ಕುಳಿತಿರುವ ಬಿಎಸ್ವೈ ಹಬ್ಬ ಮುಗಿದ ಬಳಿಕ ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವಂತಹ ಐತಿಹಾಸಿಕ ಪ್ರಸಿದ್ಧ ಮಾಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. 54 ದಿನಗಳ ಬಳಿಕ ಮಾದಪ್ಪನ ಸನ್ನಿಧಿಯಲ್ಲಿ ಹುಂಡಿ ಎಣಿಕೆ ಮಾಡಿದ್ದು ಬರೋಬ್ಬರಿ 2,22,32,439 ರೂಪಾಯಿ ಹಣ ಸಂಗ್ರಹವಾಗಿದೆ. ಭಕ್ತರು ಕಾಣಿಕೆ ರೂಪದಲ್ಲಿ ಹಣವನ್ನ ದೇವಸ್ಥಾನದ ಹುಂಡಿಗೆ ಹಾಕಿದ್ದು, ಜೊತೆಗೆ 40 ಗ್ರಾಂ ಚಿನ್ನ, 1 kg 657 ಗ್ರಾಂ ಬೆಳ್ಳಿ ಕೂಡ ಹುಂಡಿಯ ಎಣಿಕೆಯ ಸಂದರ್ಭದಲ್ಲಿ ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನ ಆಯಿತು. ಈಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಫೈಟ್ ಶುರುವಾಗಿದೆ. ಇದೇ ತಿಂಗಳ ನವೆಂಬರ್ 14ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ಹೀಗಾಗಿ ಹಾಲಿ ಅಧ್ಯಕ್ಷ ಸ್ಥಾನದಲ್ಲಿರುವ ರಮೇಶ್ ಕತ್ತಿ ಮತ್ತೆ ಅಧ್ಯಕ್ಷ ಪಟ್ಟವನ್ನು ತನ್ನದಾಗಿಸಿಕೊಳ್ಳೋಕೆ ತೀವ್ರ ಲಾಬಿ ನಡೆಸುತ್ತಿದ್ದಾರೆ. ಇನ್ನು ರಮೇಶ್ ಕತ್ತಿ ಮರು ಆಯ್ಕೆಗೆ ನಾಯಕರಲ್ಲಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ವೇಳೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬೇಕಾಬಿಟ್ಟಿ ಸಾಲ ವಿತರಣೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ರಮೇಶ್ ಕತ್ತಿ ಮರು ಆಯ್ಕೆ ಆಗೋದು ಡೌಟ್ ಅಂತ ಹೇಳಲಾಗಿದೆ. ನಿನ್ನೆ ರಾತ್ರಿ ಅಥಣಿಯಲ್ಲಿ ಆರ್ಎಸ್ಎಸ್ ನಾಯಕ ಅರವಿಂದ್ ದೇಶಪಾಂಡೆ ಸಮ್ಮುಖದಲ್ಲಿ ಸಭೆ ನಡೆದಿದ್ದು ಬಾಲಚಂದ್ರ ಜಾರಕಿಹೊಳಿ, ಡಿಸಿಎಂ ಲಕ್ಷ್ಮಣ ಸವದಿ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಸಚಿವ ಉಮೇಶ್ ಕತ್ತಿ ಭಾಗಿಯಾಗಿದ್ದರು. ನಿರ್ದೇಶಕ ಸ್ಥಾನದ ಆಯ್ಕೆಯಂತೆಯೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಗ್ಗಟ್ಟಾಗಿ ಅವಿರೋಧ ಆಯ್ಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಮೈಸೂರು ದಸರಾ ಮುಗಿದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ವಸತಿ ಸಚಿವ ವಿ ಸೋಮಣ್ಣ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ ಸಚಿವರು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಇದೇ ವೇಳೆ ಮಾತನಾಡಿದಂಥ ಸಚಿವ ವಿ ಸೋಮಣ್ಣ, ಕಳೆದ ಹಲವು ದಿನಗಳಿಂದ ಬೆಟ್ಟಕ್ಕೆ ಭೇಟಿ ನೀಡಿರಲಿಲ್ಲ. ಇವತ್ತು ತಾಯಿಯ ದರ್ಶನಕ್ಕೋಸ್ಕರ ಬಂದಿದ್ದೇನೆ. ಎಷ್ಟು ಬಾರಿ ತಾಯಿ ದರ್ಶನಕ್ಕೆ ಬಂದರೂ ಸಾಲದು ಅಂತ ಚಾಮುಂಡಿ ಬೆಟ್ಟದಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ.
ದೀಪಾವಳಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರಿಗೆ ತೆರಳೋದಕ್ಕೆ ಕೆಎಸ್ಆರ್ಟಿಸಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಆದರೆ ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ. ಬಸ್ಗಳಿಗಾಗಿ ಪ್ರಯಾಣಿಕರ ಪರದಾಟ ಇಲ್ಲ. ಇವತ್ತಿನಿಂದ 1000 ವಿಶೇಷ ಬಸ್ಗಳನ್ನು ಕೆಎಸ್ಆರ್ಟಿಸಿ ಬಿಟ್ಟಿದೆ. ಬೆಂಗಳೂರಿಂದ ವಿವಿಧ ಜಿಲ್ಲೆಗಳಿಗೆ ವಿಶೇಷ ಬಸ್ಗಳ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬಹುತೇಕ ಪ್ರಯಾಣಿಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಊರಿಗೆ ತೆರಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅರುಂಧತಿ ರಾಯ್ ಅವರು ಬರೆದಿರುವಂತಹ ವಾಕಿಂಗ್ ವಿತ್ ಕಾರ್ಪೊರೇಟ್ಸ್ ಪುಸ್ತಕವನ್ನ ಪಠ್ಯದಿಂದ ಕೈಬಿಡಲು ತಮಿಳುನಾಡು ಸರ್ಕಾರ ಮುಂದಾಗಿದೆ. ಬಿಜೆಪಿ ಎಬಿವಿಪಿ ಆಗ್ರಹಕ್ಕೆ ಮಣಿದ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಇದು ತಮಿಳುನಾಡಿನಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಸಂಘರ್ಷ ಹುಟ್ಟುಹಾಕಿದೆ. ತಮಿಳುನಾಡಿನ ತಿರುನಲ್ವೇಲಿಯ ಮನೋನ್ಮಿಯಂ ಸುಂದರವನಾಡ್ ವಿಶ್ವವಿದ್ಯಾನಿಲಯದ ಯಾವುದೇ ಸೂಚನೆ ಇಲ್ಲದೆ ಪಠ್ಯದಿಂದ ಕೈಬಿಟ್ಟಿದೆ. ಕಳೆದ 3 ವರ್ಷಗಳಿಂದ ಈ ಪುಸ್ತಕವು ಪಠ್ಯಕ್ರಮದ ಒಂದು ಭಾಗವಾಗಿತ್ತು. ನಕ್ಸಲೈಟ್ ಮತ್ತು ಮಾವೋವಾದಿಗಳ ಸಿದ್ಧಾಂತದ ಕುರಿತಾದ ಈ ಪುಸ್ತಕ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ವಿರುದ್ಧ ದ್ವೇಷದ ಭಾವನೆಯನ್ನ ಉಂಟು ಮಾಡುತ್ತಿದೆ ಅಂತ ಎಬಿವಿಪಿ ಆರೋಪಿಸಿತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಅತ್ಯಂತ ಕಳಪೆ ಮಟ್ಟಕ್ಕೆ ಕುಸಿದಿದೆ. ವಾಯು ಗುಣಮಟ್ಟದ ಸೂಚ್ಯಂಕ ಪ್ರಕಾರ ದೆಹಲಿಯ ಅಕ್ಕಪಕ್ಕದಲ್ಲಿರುವ ನೋಯ್ಡಾ, ಗ್ರೇಟರ್ ನೋಯ್ಡಾ, ಘಾಜಿಯಾಬಾದ್ ಮತ್ತು ಫರೀದಾಬಾದ್ನಲ್ಲಿ ಗಾಳಿಯ ಗುಣಮಟ್ಟ ತೀರಾ ಕಳಪೆ ಮಟ್ಟದಲ್ಲಿದ್ದರೂ ರಾಷ್ಟ್ರ ರಾಜಧಾನಿ ಪ್ರದೇಶದ ಗುರುಗ್ರಾಮದಲ್ಲಿ ವಾಯು ಗುಣಮಟ್ಟ ತೀರಾ ಹದಗೆಟ್ಟಿದೆ. ನಿನ್ನೆ 4 ಗಂಟೆಯ ವೇಳೆ ಘಾಜಿಯಾಬಾದ್ನಲ್ಲಿ ಗಾಳಿಯ ಗುಣಮಟ್ಟ 328, ಗ್ರೇಟರ್ ನೋಯ್ಡಾದಲ್ಲಿ 327, ನೋಯ್ಡಾದಲ್ಲಿ 305, ಫರೀದಾಬಾದ್ನಲ್ಲಿ 304 ಮತ್ತು ಗುರುಗ್ರಾಮದಲ್ಲಿ 283ರಷ್ಟಿತ್ತು. ದೆಹಲಿ ಸರ್ಕಾರ ಈಗಾಗಲೇ ಮಾಲಿನ್ಯ ನಿಯಂತ್ರಣಕ್ಕೆ ಅಂತ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಗಾಳಿಯ ಗುಣಮಟ್ಟ ಮಾತ್ರ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ದ್ವೀಪ ರಾಷ್ಟ್ರ ಫಿಲಿಪೈನ್ಸ್ನಲ್ಲಿ ಟೈಫೋನ್ ವಾಮ್ಕೋ ಚಂಡಮಾರುತದ ರೌದ್ರ ನರ್ತನ ಮುಂದುವರೆಸಿದ್ದು 39 ಜನರನ್ನ ಬಲಿ ಪಡೆದಿದೆ. ಫಿಲಿಪೈನ್ಸ್ನಲ್ಲಿ ಈ ವರ್ಷದಲ್ಲೇ 3 ಬಾರಿ ಟೈಫೋನ್ ಚಂಡಮಾರುತ ಬೀಸಿದ್ದು ಇದರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಗಂಟೆಗೆ 115 ಕಿಲೋಮೀಟರ್ ಬೀಸುತ್ತಿರುವಂತಹ ಈ ಚಂಡಮಾರುತದಿಂದ ಈ ಬಾರಿ 39 ಜನ ಸಾವನ್ನಪ್ಪಿ 22ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಮೇಲ್ಛಾವಣಿ ಹಾರಿ ಹೋಗಿ ಮನೆಗಳು ಕುಸಿದಿವೆ. ಇನ್ನು ಕರಾವಳಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗಿದ್ದರಿಂದ ಮನೆಗಳೆಲ್ಲ ಜಲಾವೃತಗೊಂಡು ಕೆಸರಿನಲ್ಲಿ ಹೊದುಗೆ ಹೋಗಿವೆ. ಫಿಲಿಪೈನ್ಸ್ ಸೇನಾ ಪಡೆಯು ಸಂತ್ರಸ್ತರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಿ ಮಾಡುತ್ತಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಮಂಗಳವಾರ ಮುಕ್ತಾಯಗೊಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯನ್ನು ವೀಕ್ಷಿಸಿದವರ ಸಂಖ್ಯೆಯಲ್ಲಿ 28% ಏರಿಕೆಯಾಗಿದ್ದು ಇದು ಹೊಸ ದಾಖಲೆ ಬರೆದಿದೆ ಅಂತ ಟೂರ್ನಿಯ ಮುಖ್ಯಸ್ಥ ಬ್ರಿಜೇಶ್ ಪಟೇಲ್ ತಿಳಿಸಿದ್ದಾರೆ. ಕೊರೋನಾ ಕಾರಣ ಈ ಬಾರಿ ಯುಎಇನಲ್ಲಿ ಟೂರ್ನಿ ಆಯೋಜನೆ ಮಾಡೋಕೆ ನಿರ್ಧರಿಸಲಾಗಿತ್ತು. ಸೆಪ್ಟೆಂಬರ್ 19ರಂದು ಆರಂಭಗೊಂಡ ಟೂರ್ನಿ ನವೆಂಬರ್ 10ಕ್ಕೆ ಮುಕ್ತಾಯಗೊಳ್ತು. ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡ 5ನೇ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲ ಬಾರಿ ಫೈನಲ್ ಪ್ರವೇಶ ಮಾಡಿತು. ಯುಎಇನ ಶಾರ್ಜಾ, ಅಬುದಾಬಿ ಮತ್ತು ದುಬೈ ಸೇರಿದಂತೆ 3 ಅಂಗಣದಲ್ಲಿ ಪಂದ್ಯಗಳು ನಡೆದಿತ್ತು. ಪೋಲೆಂಡ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸಾವಿರಾರು ಜನರು ನಗರದ ವಾರ್ಸಾದಲ್ಲಿ ಜಮಾಯಿಸಿದರು. ಕೊರೋನಾ ನಿರ್ಬಂಧದ ನಡುವೆಯೂ ಜನ ಹೀಗೆ ಗುಂಪು ಕಟ್ಟಿಕೊಂಡು ಮೆರವಣಿಗೆ ಹೋಗುತ್ತಿರುವುದಕ್ಕೆ ಪೊಲೀಸರು ಅಶ್ರುವಾಯು ಮತ್ತು ರಬ್ಬರ್ ಗುಂಡುಗಳನ್ನು ಬಳಸಿ ಜನರನ್ನು ಚದುರಿಸಿದ್ದಾರೆ. ಖುಷಿ ಎಲ್ಲಿ ಸಿಗುತ್ತೆ ಅಂತ ನಿಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಇದಕ್ಕೆ ಉತ್ತರ ಕೊಡೋದು ತುಂಬಾನೇ ಕಷ್ಟ. ಆದರೆ ಮಹೀಂದ್ರಾ ಕಂಪನಿ ಮಾಲೀಕ ಆನಂದ್ ಮಹೀಂದ್ರಾ ತಮ್ಮ ಟ್ವಿಟರ್ ಪೋಸ್ಟ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. 2 ಪಾತ್ರಧಾರಿಗಳಿರುವ ಈ ಡ್ರಾಯಿಂಗ್ನಲ್ಲಿ ಅವರಿಬ್ಬರು ಖುಷಿ ಎಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಇದರಲ್ಲಿ ಒಂದು ಪಾತ್ರಧಾರಿ ನಿನಗೆ ಖುಷಿ ಎಲ್ಲಿ ಸಿಕ್ತು, ಇದಕ್ಕಾಗಿ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೆ ಅಂತ ಹೇಳುತ್ತೆ. ಇದಕ್ಕೆ ಇನ್ನೊಂದು ಪಾತ್ರ ಖುಷಿಯನ್ನ ನಾನು ನನಗಾಗಿ ಸೃಷ್ಟಿ ಮಾಡಿಕೊಂಡೆ ಅಂತ ಉತ್ತರ ಕೊಡುತ್ತೆ. ಈ ಫೋಟೋವನ್ನ ಪೋಸ್ಟ್ ಮಾಡಿರುವ ಆನಂದ್ ಮಹೀಂದ್ರಾ ಕೆಲವೊಮ್ಮೆ ಸರಳವಾದ ಡ್ರಾಯಿಂಗ್ಗಳು 100 ಚಿತ್ರಗಳಿಗೆ ಸಮನಾಗಿ ತೂಗುತ್ತೆ ಅಂತ ಬರೆದುಕೊಂಡಿದ್ದಾರೆ. ನೇರಳೆ ಗುಲಾಬಿ ಬಣ್ಣದ ವಜ್ರವೊಂದು ಮಾರಾಟಕ್ಕಿದೆ. ಅಪರೂಪದ ಬಣ್ಣದಲ್ಲಿರೋ ಈ ನೇರಳೆ ಗುಲಾಬಿ ವಜ್ರವನ್ನ ದಿ ಸ್ಪಿರಿಟ್ ಆಫ್ ದ ರೋಸ್ ಅಂತಾನೆ ಕರೀತಾರೆ. ಸದ್ಯ ಸೋಥೇಬಿಯಾದ ಜಿನಿವಾದಲ್ಲಿರುವ ಈ ವಜ್ರ $26.6ಗೆ ಮಾರಾಟಕ್ಕಿದೆ. ಅಂದ್ರೆ ಭಾರತದಲ್ಲಿ ಇದರ ಮೌಲ್ಯ 10 ಲಕ್ಷಕ್ಕೂ ಹೆಚ್ಚು ಅಂತ ಹೇಳಲಾಗ್ತಿದೆ. ಪ್ರಪಂಚದಾದ್ಯಂತ ಮಹಾಮಾರಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಸೋಂಕಿನ ಅಟ್ಟಹಾಸವನ್ನ ಮಟ್ಟ ಹಾಕಲು ಹಲವು ದೇಶಗಳು ಕೊರೋನಾ ಲಸಿಕೆಯನ್ನ ಕಂಡುಹಿಡಿಯುತ್ತಿರುವಾಗಲೇ ರಷ್ಯಾದ ವಿಜ್ಞಾನಿಗಳು ಅಣಬೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಲಕ್ಷಣ ಹೊಂದಿದೆ ಅನ್ನುವ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಸೈಬೀರಿಯಾದ ವೆಕ್ಟರ್ ಸೆಂಟರ್ ಬರ್ಚಾ ಮರಗಳಲ್ಲಿ ಕಂಡುಬರುವಂತಹ ಚಾಂಗಾ ಅಣಬೆಯಲ್ಲಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಲಕ್ಷಣಗಳು ಇದೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇನ್ನು ಅಣಬೆಯ ಶಿಲೀಂಧ್ರವು ಕೊರೋನಾ ಸೋಂಕನ್ನು ನಿಗ್ರಹಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ.
ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ಕಿಂಗ್ಸ್ 11 ಪಂಜಾಬ್ ತಂಡದ ಸೋಲಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಕಳಪೆ ಪ್ರದರ್ಶನ ಕೂಡ ಕಾರಣ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಮ್ಯಾಕ್ಸ್ವೆಲ್ರನ್ನ ಪಂಜಾಬ್ ಫ್ರಾಂಚೈಸಿ ಬರೋಬ್ಬರಿ 10 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. ಆದರೆ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಈ ಹಿನ್ನೆಲೆ ಮ್ಯಾಕ್ಸ್ವೆಲ್ ಆಟದ ಬಗ್ಗೆ ವೀರೇಂದ್ರ ಸೆಹ್ವಾಗ್ ಕಾಲೆಳೆದಂತೆ ಮಾತನಾಡಿದ್ದಾರೆ. ತಮ್ಮ ಫೇಸ್ಬುಕ್ನಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿರುವ ವೀರು 10 ಕೋಟಿಯ ಚಿಯರ್ ಲೀಡರ್ ಪಂಜಾಬ್ಗೆ ದುಬಾರಿಯಾಯಿತು. ಕಳೆದ ಕೆಲ ಸೀಸನ್ಗಳಿಂದ ಮ್ಯಾಕ್ಸ್ವೆಲ್ ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ಈ ಸೀಸನ್ನಲ್ಲಿ ಅದು ಮತ್ತಷ್ಟು ಜಾಸ್ತಿಯಾಗಿತ್ತು ಅಂತ ಹೇಳಿದ್ದಾರೆ. ಈ ಸೀಸನ್ನಿನ 13 ಪಂದ್ಯಗಳಲ್ಲಿ ಮ್ಯಾಕ್ಸ್ವೆಲ್ ಗಳಿಸಿದ್ದು 108 ರನ್ಗಳನ್ನು, ಹಾಗೆ ಬೌಲಿಂಗ್ನಲ್ಲಿ ಪಡೆದಿದ್ದು ಕೇವಲ 3 ವಿಕೆಟ್ಗಳು ಮಾತ್ರ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಬರೆದ ಹೊಸ ಪುಸ್ತಕ ಅ ಪ್ರಾಮಿಸ್ಡ್ ಲ್ಯಾಂಡ್ನಲ್ಲಿ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವದ ಬಗ್ಗೆ ಬರೆದಿದ್ದಾರೆ. ಬರಾಕ್ ಒಬಾಮಾ ಅವರು ಪುಸ್ತಕದಲ್ಲಿ ರಾಹುಲ್ ಗಾಂಧಿ ಅವರು ಅಜ್ಞಾತ ಗುಣವನ್ನು ಹೊಂದಿದ್ದಾರೆ, ಆದರೆ ವಿದ್ಯಾರ್ಥಿಯೋರ್ವ ಕೋರ್ಸ್ ವರ್ಕ್ ಮಾಡಿದ ಬಳಿಕ ಶಿಕ್ಷಕರನ್ನ ಮೆಚ್ಚಿಸುವ ರೀತಿಯಲ್ಲಿ ಉತ್ಸುಕತೆ ಹೊಂದಿದವರಷ್ಟೇ ಅಂದಿದ್ದಾರೆ. ಅಲ್ಲದೆ ಆಳವಾದ ವಿಷಯವನ್ನ ಕರಗತ ಮಾಡಿಕೊಳ್ಳೋ ಸಾಮರ್ಥ್ಯ ಹಾಗೆ ಉತ್ಸಾಹ ಹೊಂದಿಲ್ಲ ಅಂತ ಒಬಾಮಾ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೆಸರನ್ನ ಪ್ರಸ್ತಾಪ ಮಾಡಿ ಒಂದು ರೀತಿಯಲ್ಲಿ ಅವರು ಸಮಗ್ರತೆಯ ದೃಷ್ಟಿಕೋನ ಗಮನ ಸೆಳೆಯುವಂತದ್ದು ಅಂತ ಕೊಂಡಾಡಿದ್ದಾರೆ. ವಿದೇಶಿ ವಸ್ತುಗಳನ್ನು ತ್ಯಜಿಸಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಅನ್ನುವ ಮಾತುಗಳು ಆಗಾಗ ಕೇಳಿ ಬರುತ್ತಲೇ ಇವೆ. ಇದೀಗ ಮಾಜಿ ಯೋಧರ ಮಕ್ಕಳು ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಣತೆ ದೀಪಗಳನ್ನು ತಯಾರಿಸಿದ ಮಾಜಿ ಯೋಧರ ಮಕ್ಕಳು ದೀಪಾವಳಿಗೆ ಚೀನಾ ಉತ್ಪನ್ನಗಳ ಖರೀದಿಸದೆ ಬಹಿಷ್ಕರಿಸಬೇಕು, ಸ್ವದೇಶದ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ದೇಶದ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸಬೇಕು. ನಾವು ಚೀನಾ ವಸ್ತುಗಳನ್ನು ಖರೀದಿಸಿದ್ರೆ ಆ ಹಣ ಚೀನಾಗೆ ಸೇರುತ್ತೆ, ಬಳಿಕ ಆ ಹಣವನ್ನು ಚೀನಾ ದೇಶ ಭಾರತದ ವಿರುದ್ಧವೇ ಬಳಸುತ್ತದೆ. ಹೀಗಾಗಿ ಚೀನಾ ವಸ್ತುಗಳನ್ನು ಬಿಟ್ಟು ಸ್ಥಳೀಯ ಉತ್ಪನ್ನಗಳ ಖರೀದಿಗೆ ಮುಂದಾಗಬೇಕು ಅಂತ ಮನವಿ ಮಾಡಿದ್ದಾರೆ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕಿದ್ದು ಭರ್ಜರಿ ಜಯ ಗಳಿಸಿದೆ. ಈ ಹಿಂದೆ ಸಿಎಂ ನಿತೀಶ್ ಕುಮಾರ್ ಚುನಾವಣಾ ಪ್ರಚಾರದ ಕೊನೆಯ ದಿನದಂದು ಇದು ನನ್ನ ಕೊನೆಯ ಚುನಾವಣೆ ಅಂತ ಜನರಿಗೆ ಭಾವನಾತ್ಮಕವಾಗಿ ಮುಟ್ಟುವಂತೆ ಹೇಳಿದ್ರು. ಆದರೆ ಇದೀಗ ನಿತೀಶ್ ಕುಮಾರ್ ಈ ಹೇಳಿಕೆಯ ಬಗ್ಗೆ ಯೂ-ಟರ್ನ್ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಿತೀಶ್ ಕುಮಾರ್, ನಾನು ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿಲ್ಲ ಅಥವಾ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೀನಿ ಅಂತ ಸಹ ಹೇಳಿಲ್ಲ. ಬದಲಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ಕೊನೆಯ ರ್ಯಾಲಿ ಯಾವಾಗಲೂ ಉತ್ತಮವಾಗಿ ನಡೆಯುತ್ತೆ, ಹಾಗೆ ಉತ್ತಮ ರೀತಿಯಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದೆ ಅಂತ ನಿತೀಶ್ ಕುಮಾರ್ ಯೂ-ಟರ್ನ್ ಹೊಡೆದಿದ್ದಾರೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತಿನ್ ರಾಮ್ ಮಾಂಝಿ ಅವರು ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ದೀಪಾವಳಿ ಬಳಿಕ ಎನ್ಡಿಎ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಲಿವೆ ಎನ್ನಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಗಯಾದ ಇಮಾಗಂಜ್ನಲ್ಲಿ ಆರ್ಜೆಡಿ ಅಭ್ಯರ್ಥಿ ಉದಯ್ ನಾರಾಯಣ್ ಚೌಧರಿ ಅವರ ವಿರುದ್ಧ ಜಿತಿನ್ ರಾಮ್ ಮಾಂಝಿ ಭರ್ಜರಿ ಜಯವನ್ನು ಗಳಿಸಿದ್ದಾರೆ. ಸದ್ಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಜಿತಿನ್ ರಾಮ್ ಮಾಂಝಿ ಅವರಿಗೆ ಎನ್ಡಿಎ ಪಕ್ಷ ಸ್ಪೀಕರ್ ಆಗಿ ಆಯ್ಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ.